ಇಂಥ ಔಷಧಿಗಳನ್ನು ಅವರ ಒಂದು ಫಾರ್ಮಸಿಗಳಲ್ಲಿ ಸೇಲ್ ಮಾಡ್ತಾ ಇದ್ರೆ ನಮ್ಗೆ ಅವ್ರ ಮೇಲೆ ಆಗ ಚೆಕ್ ಮಾಡ್ಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕಾಗ್ತದೆ. ಸೊ ಇದು ಎರಡು ವ್ಯವಸ್ಥೆಗಳು ಇವತ್ತಿನ ಒಂದು ನಮ್ಮ ಈ ಪೋರ್ಟಲಲ್ಲಿ ಮಾಡೋದಕ್ಕೆ ಅವಕಾಶ ಆಗ್ತದೆ. ಸೊ ಒಂದು ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಒಂದು ನಮ್ಮ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ವತಿಯಿಂದ ಈ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಿಮ್ಮ ಮುಂದೆ ನಾವು ಒಂದು ವಿಡಿಯೋನ ತೋರಿಸ್ತು. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಔಷಧಿಗಳು ಅದರ ಗುಣಮಟ್ಟ ಇಲ್ಲ, ಅದು ಉತ್ತಮ ದರ್ಜೆಯಲ್ಲಿ ಇಲ್ಲ ಅಂತ ಹೇಳಿದಾಗ ಅದರ ಬಗ್ಗೆ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಆದರೆ ಏನಾಗ್ತಾಯಿತ್ತು, ನಾವು ಯಾವುದೇ ಒಂದು ಸ್ಯಾಂಪಲ್ ನಾವು ತೊಗೊಳ್ತೀವಿ, ಟೆಸ್ಟ್ ಮಾಡ್ತೀವಿ, ಅದು ಉತ್ತಮ ಇಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಆ ಒಂದು ಔಷಧಿ ಅದು ಮಾರುಕಟ್ಟೆಗೆ ಹೊರಟೋಗಿರ್ತದೆ. ಅದು ಡಿಸ್ಟ್ರಿಬ್ಯೂಟರು, ಅದರ ನಂತರ ರಿಟೇಲರು, ಫಾರ್ಮಸಿ ಅಲ್ಲಿಗೆ ಹೊರಟೋಗಿರ್ತದೆ. ಅದು ವಾಪಸ್ ಅಂತೂ ತೊಗೊಳ್ಳೋದಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ. ಮತ್ತು ನಾವು ಮುಂದಿನ ಒಂದು ಸರಬರಾಜು ಆಗದೇ ಇರತಕ್ಕಂಥದ್ದನ್ನು ನೋಡ್ಕೋಬೋದಾಗಿತ್ತೆ ಹೊರತು, ಯಾವುದು ಸರಬರಾಜು ಆಗೋಗಿದೆ ಅದರ ಮೇಲೆ ನಮ್ಮ ನಿಯಂತ್ರಣ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅದು ಉತ್ತಮ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅದು ಬಹುಶಃ ಅನೇಕ ಜನರಿಗೆ ಅದು ಮಾರುಕಟ್ಟೆಯಲ್ಲಿ ಖರೀದಿ ಆಗುವಂಥದ್ದು ಕೂಡ, ಮಾರಾಟ ಆಗುವಂಥದ್ದು ಕೂಡ ಅವಕಾಶ ಆಗ್ತಾ ಇದೆ. ನಾನು ಈ ವಿಚಾರದಲ್ಲೇ ನಿಮಗೆಲ್ಲ ಜ್ಞಾಪಕ ಇರ್ಬೋದು, ಸುಮಾರು 1 ವರ್ಷದ ಹಿಂದೆ ನಾನು ಕೇಂದ್ರದ ಸಚಿವರು ಕೂಡ ಬರೆದಿದ್ದೆ, ತಾವು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಈ ರೈಟ್ ಟು ರೀಕಾಲ್ ಒಂದು ರೀಕಾಲ್ ಪಾಲಿಸಿಯನ್ನು ನಾವು ಮಾಡಬೇಕು, ದೇಶದ ಮಟ್ಟದಲ್ಲಿ ಮಾಡಬೇಕು ಅಂತ ಕೂಡ ನಾನು ಕೇಂದ್ರ ಸರ್ಕಾರ ಕೂಡ, ಕೇಂದ್ರ ಸಚಿವರು ಕೂಡ ಬರೆದಿದ್ದೆ. ಆದರೆ ಇನ್ನೂ ಅದರ ಬಗ್ಗೆ ಅವರು ಕ್ರಮಗಳೇನು ಇನ್ನೂ ತಗೊಂಡಿಲ್ಲ. ಆದರೆ ನಾವು ನಮ್ಮ ಹಂತದಲ್ಲಿ ಇದ್ರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಕಮಿಷನರ್ ಇವತ್ತು ಬಂದಿದ್ದಾರೆ ಶ್ರೀನಿವಾಸ್ ಅವರು ಆಯುಕ್ತರಾಗಿ FDA ಆಯುಕ್ತರಾದ ನಂತರ ನಾನು ಇದರ ಬಗ್ಗೆ ನಾವಾದರೂ ಏನಾದರೂ ಮಾಡೋಣ, ಹೇಗಾದರೂ ಮಾಡಿ, ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಔಷಧಿ ಸರಿ ಇಲ್ಲ ಅಂತ, ಆದರೂ ಅದು ಮಾರಾಟ ಆಗ್ತಾ ಇದ್ದರೆ ಮತ್ತೆ ಏನು ಪ್ರಯೋಜನ ಆಗಿತ್ತು ಅಂತ ಹೇಳಿ ನಾವು ಅದರ ಬಗ್ಗೆ ಒಂದು ಹೊಸ ವ್ಯವಸ್ಥೆ ತರೋದಕ್ಕೆ ಪ್ರಯತ್ನ. ಅದರಿಂದ ಕಳೆದ ವರ್ಷ ಈ ಸಹಿ ಮಾಡುವ ಸೌಲಭ್ಯವನ್ನು ನಾವು ಪ್ರಾರಂಭ ಮಾಡೋದು. ಅದು ಒಂದು ಈ ವ್ಯವಸ್ಥೆಯಲ್ಲಿ ಅದು ಆನ್ಲೈನ್ನಲ್ಲೇ ಈ ಸಹಿ ಮಾಡುವಂಥದ್ದು. ಅದರ ಮುಖಾಂತರ ನಮಗೆ ತಕ್ಷಣವೇ ಮಾರುಕಟ್ಟೆಯಿಂದ ಅದರ ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿ ಸಿಗುವಂಥದ್ದು ಆಗ್ತಾಯಿತ್ತು ಅಲ್ವಾ. ಅದ್ರ ಮುಖಾಂತರ ನಾವು ಕಳೆದ ವರ್ಷ ಪ್ರಥಮ ಬಾರಿಗೆ ಸುಮಾರು 1.85 ಕೋಟಿ ಮೌಲ್ಯದ ಈ ಔಷಧಿಗಳನ್ನು ಅನುತ್ತಮ ಔಷಧಿಗಳನ್ನು ನಾವು ಹಿಂಪಡೆಯೋದಕ್ಕೆ ಅವಕಾಶ ಆಯಿತು. ಈಗ ನಾವೇನು ಮಾಡಿದ್ದೀವಿ, ಈ ಪೋರ್ಟಲನ್ನು ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮಗೆ ತೋರಿಸ್ತೀವಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ತೋರಿಸ್ಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದ್ರ ಮುಖಾಂತರ ಏನಾಗ್ತದೆ, ನಮಗೆ ಯಾವ ಒಂದು ಡ್ರಗ್ ಅನುತ್ತಮ ಅಂತ ಗೊತ್ತಾಗಿದ ತಕ್ಷಣ ನಾವು ಈ ಪೋರ್ಟಲ್ನಲ್ಲಿ ಅದನ್ನು ನಾವು ಹಾಕ್ಕೊಡ್ತೀವಿ, ಇದು ಅನುತ್ತಮ ಆಗಿದೆ ಅಂತ. ಸೊ ಇದರಲ್ಲಿ ಕೆಲವು 3 ಒಂದು ಸಾಫ್ಟ್ವೇರ್ಗಳು, ಒಂದು ಇದಿದೆ, ಏನು ಡೇಟಾಬೇಸ್ ಇದೆ. ಅದರಲ್ಲಿ ಈ ಎಲ್ಲ ಹೋಲ್ಸೇಲರ್ಸು ಈ ಡೇಟಾಬೇಸಲ್ಲಿ ಇದ್ದಾರೆ. ಸೊ ಅವ್ರಿಗೆ ಕೂಡಲೇ ಈ ಮಾಹಿತಿ, ಈಗ ಒಂದು ಬ್ಯಾಚ್ ಇದು ಅನುತ್ತಮ ಅಂತ ಬಂದಿಂದ ಗೊತ್ತಾದಾಗ ನಾವು ಆ ಮಾಹಿತಿ ಕೂಡಲೇ ಆ ಪೋರ್ಟಲಲ್ಲಿ ಹಾಕ್ತೀವಿ. ಎಲ್ಲರೂ ಕೂಡ ಮೆಸೇಜ್ ಹೋಗ್ಬಿಡ್ತದೆ, ನಮ್ಮ ಯಾರಿಗೆ ಹೋಲ್ಸೇಲರ್ಸ್ಗೆ, ರಿಟೇಲರ್ಸ್ಗೆ ಎಲ್ಲರೂ ಕೂಡ ಮೆಸೇಜ್ ಹೋಗ್ತದೆ. ಮತ್ತು ಹೋಲ್ಸೇಲರ್ಸ್ ಇದ್ರ ಜೊತೆ ಲಿಂಕ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಕೂಡಲೇ ಇದನ್ನು ಮುಂದಿನ ಒಂದು ಮಾರಾಟ ಮಾಡೋದಕ್ಕೆ ಅಲ್ಲೇ ಸ್ಟಾಪ್ ಆಗ್ತದೆ. ಅವ್ರ ಮುಂದೆ ಯಾವುದೇ ರೀತಿಯ ಇದನ್ನು ಅವರ ಒಂದು ಡಿಸ್ಟ್ರಿಬ್ಯೂಷನ್, ಅವರ ಒಂದು ಗೋಡೌನ್ ಇರ್ಬೋದು ಅಥವಾ ಅವ್ರ ವ್ಯವಸ್ಥೆ ಸ್ಟಾಕ್ ಇರ್ಬೋದು, ಸ್ಟಾಕಿಸ್ಟ್ಗಳು ಇರ್ತಾರಲ್ಲ, ಮತ್ತೆ ಮುಂದಕ್ಕೆ ಮಾರಾಟ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಅದರಿಂದ ಈಗ ಇದ್ದಂಥ ಔಷಧಿಗಳನ್ನು ಮತ್ತೆ ಅವ್ರ ಮುಂದೆ ಸೇಲ್ ಮಾಡೋಕ್ಕಾಗಲ್ಲ, ಅದು ಅಲ್ಲಿ ನಿಂತು ಹೋಗ್ತದೆ. ಇದನ್ನು ಈಗ ಸುಮಾರು 15,000 ನಮ್ಮಲ್ಲಿರುವಂಥ ಸ್ಟಾಕಿಸ್ಟು ಮತ್ತು ಈ ಹೋಲ್ಸೇಲರ್ಸು ಅವರೆಲ್ಲ ಇದರಲ್ಲಿ ಬರ್ತಾರೆ. ಇನ್ನು ಉಳಿದಿರುವಂಥದ್ದು ನೆಕ್ಸ್ಟ್ ಮುಂದಿನ ಹೆಜ್ಜೆಯಲ್ಲಿ ಸುಮಾರು 45,000 ಜನ ಈ ರಿಟೇಲರ್ಸ್ ಇದ್ದಾರೆ, ಫಾರ್ಮಸೀಸ್. ಅವರನ್ನು ನಾವು ನೆಕ್ಸ್ಟ್ ಅವ್ರು ತೊಗೋಬೇಕು, ಆ ಡೇಟಾಬೇಸ್ಗೆ ನಾವು ತೊಗೋಬೇಕಾಗ್ತದೆ. ಅದನ್ನು ನೆಕ್ಸ್ಟ್ ಸ್ಟೇಜಲ್ಲಿ ತೊಗೊಳ್ತೀವಿ. ಈಗ ನಾವು ಈ ಹೋಲ್ಸೇಲ್ ಮಟ್ಟದಲ್ಲಿ, ಸ್ಟಾಕಿಸ್ಟ್ ಮಟ್ಟದಲ್ಲಿ ಇವತ್ತು ಸಂಪೂರ್ಣವಾಗಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ಆಗ್ತದೆ. ಅದರಿಂದ ಅದನ್ನು ಹಿಂತಿರುಗಿಸುವಂಥ ಕೆಲಸ ಆಗ್ತದೆ. ಆ ಬ್ಯಾಚನ್ನು ಮತ್ತೆ ಅವರು ಮಾರಾಟ ಮಾಡೋಂಗಿಲ್ಲ, ಅದನ್ನು ಹಿಂತಿರುಗಿಸಬೇಕು ಮತ್ತು
ಆ ಕಂಪನಿಯವರು ಅದರ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಸೊ ಈ ಹಿಂತಿರುಗಿಸುವಂಥ ಕೆಲಸ ಅದನ್ನು ರಿಯಲ್ ಟೈಮಲ್ಲಿ ಆಗ್ತದೆ. ಅಂದರೆ ತಕ್ಷಣಕ್ಕೆ ನಮ್ಗೆ ಗೊತ್ತಾಗಿದ್ದ ತಕ್ಷಣ ನಾವು ಟೆಸ್ಟ್ ಮಾಡ್ತೀವಿ, ವೆರಿಫೈ ಮಾಡ್ತೀವಿ, ಪ್ರೂವ್ ಆಯಿತು. ಸೊ ಆ ರಿಯಲ್ ಟೈಮಲ್ಲಿ ನಾವು ಇಡೀ ರಾಜ್ಯಕ್ಕೆ, ಎಲ್ಲ ರಾಜ್ಯದ ಸ್ಟಾಕೇಜ್ಗೆ ಆ ಮೆಸೇಜು ಕೊಟ್ಬಿಡ್ತೀವಿ. ಯಾರ್ಯಾರ ಸ್ಟಾಕ್ ಇದೆ ಅಲ್ಲಿಗೆ ಫ್ರೀಸ್ ಆಗಿಬಿಡ್ತದೆ. ಮತ್ತು ಅವ್ರಿಗೆ ನಾನು ಮೊದಲು ಹೇಳಿದಾಗೆ ಮುಂದೆ ಅವರಿಗೆ ವಹಿವಾಟ ಮಾಡೋದಕ್ಕೆ ಅವಕಾಶ ನಿರ್ಬಂಧನೆ, ಅವ್ರಿಗೆ ಆ ಸ್ಕೋಪೇ ಬರೋದಿಲ್ಲ. ಅವ್ರು ಮಾಡೋದಕ್ಕೆ ಇಚ್ಛೆ ಇದ್ರೂ ಕೂಡ ಮಾಡೋಕ್ಕಾಗಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗ್ತದೆ. ಸೊ ಅದು ಬಹುಶಃ ಇದು ನಮ್ಮ ಒಂದು ಇಡೀ ದೇಶದಲ್ಲೇ ಎಲ್ಲೂ ಕೂಡ ಈ ವ್ಯವಸ್ಥೆಯನ್ನು ತೊಗೊಂಬಂದಿಲ್ಲ. ನಾವು ಇವತ್ತು ರಾಜ್ಯದಲ್ಲಿ ತೊಗೊಂಬಂದಿದ್ದೇವೆ. ಇದು ಒಂದು ಅತ್ಯಂತ ಒಂದು ಉತ್ತಮ ಕ್ರಮ ಅಂತ ನಾನಂತೂ ಒಂದು ಸುಧಾರಣೆಯ ಕ್ರಮ ಅಂತ ನಾನಂತೂ ಅಂದ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಈ ಪೋರ್ಟಲ್ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಏನು ನಾರ್ಕೋಟಿಕ್ ಡ್ರಗ್ಸ್ ಹೇಳ್ತೀವಿ ಮತ್ತು ಸೈಕೋಟ್ರೋಪಿಕ್ ಡ್ರಗ್ಸ್ ಅಂತ ಹೇಳ್ತೀವಿ, ಮಾದಕ ಔಷಧಿಗಳು, ಇದನ್ನು ನಾವು ಇದ್ರ ಮೇಲೆ ನಿಗ್ರಹ ಇಡಬೇಕು ಅಂತ ನಾವು ಮಾಡಿದ್ದೀವಿ. ಹಿಂದೆ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಯಾರು ಮಾರಾಟ ಮಾಡೋನು ಇದ್ದಾನೆ ಫಾರ್ಮಸಿ, ಅವರು ಈ ಡ್ರಗ್ಸನ್ನು ಮಾರಾಟ ಮಾಡಿದಾಗ ಅವರು ಎಂಟ್ರಿ ಮಾಡ್ಕೋಬೇಕು, ಅವನ ಹೆಸರು ಮತ್ತು ಅವರ ವೈದ್ಯರ ಮಾಹಿತಿ, ಯಾವ ಡಾಕ್ಟ್ರು ಅವ್ರಿಗೆ ರೆಫರ್ ಮಾಡಿದ್ದಾರೆ ಆ ವೈದ್ಯರ ಮಾಹಿತಿ ತಗೊಳ್ಬೇಕು. ಮತ್ತು ಅವ್ರು ಕೊಟ್ಟಿರುವಂಥ ಪ್ರಿಸ್ಕ್ರಿಪ್ಷನ್, ಸಲಹಾ ಚೀಟಿ, ಅದನ್ನು ಕೂಡ ಅವನು ಎಂಟ್ರಿ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಅವನದು ಫಿಸಿಕಲ್ ಎಂಟ್ರಿ ಆಗ್ತಾಯಿತ್ತು. ನಾವು ಏನಾದರೂ ಸಂಶಯ ಬಂದಾಗ ಅವನ ಫಾರ್ಮಸಿಯಲ್ಲಿ ನಾವು ಏನಾದರೂ ಚೆಕ್ ಮಾಡೋಕ್ಕೆ ಹೋದಾಗ ಅವಾಗ ನಮ್ಗೆ ಏನಾದರೂ ಗೊತ್ತಾದರೆ ಅವಾಗ ನಾವು ಅವನ್ನ ಹಿಡಿಬೋದಾಗಿತ್ತು. ಈಗ ಯಾವುದೇ ಈ ಥರದ ಒಂದು ಮಾದಕ ಔಷಧಿಗಳನ್ನು, ಸೈಕೋಟ್ರೋಪಿಕ್, ನಾರ್ಕೋಟಿಕ್ ಡ್ರಗ್ಗನ್ನು ಅವನು ಮಾರಾಟ ಮಾಡಿದ್ರೆ ಅವನು ನಮ್ಮ ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆ ರೋಗಿಯ ಹೆಸರು, ಆ ವೈದ್ಯರ ಹೆಸರು, ಆ ಸಲಹಾ ಚೀಟಿ ಎಲ್ಲ ಅದಕ್ಕೆ ಅವನು ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ನಮ್ಮ ಹತ್ರ ಡೇಟಾ ಇರ್ತದೆ, ಎಲ್ಲಿ ಎಷ್ಟು ಮಾರಾಟ ಆಗಿದೆ, ಯಾರು ತಗೊಳ್ತಾ ಇದ್ದಾರೆ, ಯಾರಾದರೂ ಒಬ್ಬನ ಹೆಸರಿಗೇನೆ ಹೆಚ್ಚಿನ ಒಂದು ಮಾರಾಟ ಆಗ್ತಾ ಇದೆಯಾ, ಅಥವಾ ಯಾರೋ ಒಬ್ಬ ವೈದ್ಯನೇ ಹೆಚ್ಚು ಈ ಥರ ಮಾಡ್ತಾ ಇದ್ದಾನ. ಸೊ ಈ ಮಾಹಿತಿ ನಮಗೆ ಸಂಗ್ರಹಣೆ ಆಗುತ್ತೆ. ನಮಗೆ ಸುಲಭವಾಗಿ ನಾವೇ ಕೂತ್ಕೊಂಡು ಆ ಡೇಟಾ ಮೇಲೆ ನಾವು ಅನಲೈಸ್ ಮಾಡಿ ಎಲ್ಲಾದರೂ ಕೂಡ ಸಂಶಯಾಸ್ಪದವಾದಂಥ ಒಂದು ಮಾರಾಟಗಳಾಗ್ತಾ ಇದೆಯಾ ಅಥವಾ ಅನುಮಾನಗಳಿದೆಯಾ ನಾವು ನೋಡಿಕೊಂಡು ನಂತರ ಕ್ರಮ ತಗೊಳ್ಳೋದಕ್ಕೆ ನಮಗೆ ಸುಲಭ ಆಗ್ತದೆ. ಮತ್ತು ಯಾರಾದರೂ ವೈದ್ಯರು ಅತಿ ಹೆಚ್ಚು ಈ ಥರ ಒಂದು ಸಲಹಾ ಚೀಟಿಗಳನ್ನು ಕೊಡ್ತಾ ಇದ್ದರೆ ಅವ್ರ ಮೇಲೂ ಕೂಡ ನಾವು ಸ್ವಲ್ಪ ನಿಗಾ ವಹಿಸುವಂಥದ್ದು ಕೂಡ ಸಾಧ್ಯ ಆಗ್ತದೆ.